ಚಕ್ರಸಾಲಿ ಅಲ್ಲೇ ಇದ್ರಿ ಸರ್, ಅಲ್ಲೇ ಇದೆ, ಅಲ್ಲಿ ಇದೆ. ಮೀಡಿಯಾನವ್ರು ಇನ್ನು ಪೆಂಡಿಂಗ್ ಇದಾವ ಅಂತ ಹೇಳ್ತಾರಲ್ಲ, ಮತ್ತೆ ಹೇಳಪ್ಪ ಅವ್ನಿಗೆ ಮೀಡಿಯಾನವ್ರು ಕೇಳ್ತಾ ಇದ್ದಾರೆ. ಯಾವುದೇ ಅಪ್ಲಿಕೇಶನ್ ಆಗಲಿ ನಮಗೆಲ್ಲ ಲೈಸೆನ್ಸ್ ಜಾಸ್ತಿ ಆಗುತ್ತೆ. ಬಿಫೋರ್ ಜಲ್ದಿ ಬಂದ್ರಿ ಜಸ್ಟ್ ಒಂದು ವಾರ ಎಕ್ಸಾಂಪಲ್ ನಮ್ದು ಫೈನ್ ಕೊಟ್ಟಿರ್ತಾರೆ. ಇದಕ್ಕಿಂತ ಬಿಫೋರ್ ಸರ್, ಇದಕ್ಕಿಂತ ಬಿಫೋರ್ ಇತ್ತು ಸರ್. ಈಗ ಲೈಸೆನ್ಸ್ ಈಗ ಹೈರ್ ಮಾಡ್ಕೊಂಡ್ರಿ ಸರ್. 25 ತಿಂಗಳನ್ನ ಮನವಿ ಕೊಟ್ರಿ, ಏನು ಆ್ಯಕ್ಷನ್ ತೊಗೊಂಡ್ರಿ? ಯಾರ್ಯಾರ ಸರ್ವೇಯರ್ಗಳು ಕರೆದು ಮೀಟಿಂಗ್ ಮಾಡಿ ಒಂದು ಮುಂಚೆ ಕೊಟ್ರಿ, ಕೊಟ್ಟಿರಿ, ಅದು ನೋಟಿಫಿಕೇಶನ್ ಕೊಟ್ಟಿರಿ ಸರ್. ಮೊನ್ನೆ ಸುದ್ದಾಗಿನ ಮಾಡಿರಿ, ಆಮೇಲೆ ವಿಡಿಯೆಲ್ಲರೂ ಆದೇಶ ಮಾಡಿದ್ದಾರೆ ಸರ್. ನಿಮ್ಗೆ ರೈತ ಸಂಘದವ್ರು ಕೊಟ್ಟೋರಲ್ಲ ಈ ಮನವಿ, ನಿಮ್ಮ ಬದಲಿ ಅವ್ರು ಹೋಗಿ ಇಸ್ಕೊಂತಾರ ಮನವಿ, ಅದ್ರ ಮ್ಯಾಗ ಏನು ಆ್ಯಕ್ಷನ್ ತೊಗೊಳ್ತೀವಿ ನಾವು? ಮಂತ್ಲಿ 2 ಸಲ ಸರ್. ಅವ್ರು ಎಡಿಎಲ್ಆರ್ ಪರವಾಗಿ ಇವ್ರು ಎಡಿಎಲ್ಆರ್ ಆಫೀಸ್ನಾಗ ರೈತ ಸಂಘದವ್ರು ಬಂದು ಮನವಿ ಕೊಟ್ಟೋಕಾರ, ಸರ್ವೆ ಡಿಪಾರ್ಟ್ಮೆಂಟ್ ಅವ್ರು ಬಂದು ಮನವಿ ಕೊಟ್ಟೋಗ್ಯಾರ. ಏನು ಆ್ಯಕ್ಷನ್ ತೊಗೊಂಡ್ರೆ ಕೇಸಿಗೆ ಹೋಗಿದ್ರು ಅವಾಗ ಯಾರು ನಿಮ್ಮ ಮನವಿ ತೊಗೊಂಬಂದು ಏನಿಲ್ಲ ಸರ್. ಅದಕ್ಕೆ ರೈತ ಸಂಘದ ಮನವಿ ಸರ್ ವಿತ್ ಡೇಟ್ ಸಮೇತ ಹೇಳ್ತೀನಿ ಸರ್. ಇವರು ಒಂದು ಅಧಿಕೃತ ಜ್ಞಾಪನ ಹೊರಡಿಸ್ಬೇಕು ಸರ್, ಒಂದು ಸರ್ಕ್ಯುಲೇಷನ್ ನೋಡಿಸ್ಬೇಕು. ಒಂದೇ ನಿಮಿಷ ಮನವಿ ತಾರೀಕು ಅವ್ರು ಮನವಿ ಸ್ವೀಕಾರ ಮಾಡಿದ್ದೆಲ್ಲದಪ್ಪ ಸರ್. 21/5/2024ನೇ ತಾರೀಕು ಸರ್. 21/5 5ನೇ ತಿಂಗಳದಾಗ ಕೊಟ್ಟಾರ ಸರ್. ಸರ್ ಏನಂದ್ರೆ ಪ್ರೈವೇಟ್ನವ್ರ ಕಡೆ ಮಷಿನ್ ತರಿಸಿ ಸರ್ವೆ ಮಾಡಿ ರೈತರು ಸುಲಿಗೆ ಮಾಡಬಾಡ್ರಿ ಅಂತೇಳಿ ರೈತರ ಸಂಘದಿಂದ ಕಂಪ್ಲೇಂಟ್ ಮಾಡ್ತಾರೆ ಇವ್ರು. ಗೊತ್ತಿಲ್ಲ ಅದ್ರ ಮನವಿ ಎಲ್ಲಿ ನೀ ಇನ್ನೋರ್ಡಿಗೆ ರಿಜಿಸ್ಟರ್ ಮಾಡ್ತಿಲ್ಲ, ಮತ್ತು ಅವ ಕೌಂಟರ್ ಸೈನರೇ ಮಾಡಿಕೊಟ್ಟಾನಿಲ್ಲ, ಎಲ್ಲೋದ ನಿಮ್ಮ ಮನುಷ್ಯ? ಹಾಂ ತೊಗೊಂಡು ಎನ್ಕ್ವೈರಿ ಮಾಡ್ತಾರೆ. ಎಲ್ಲದ ಮನವಿ ಡೇಟ್ ಎಲ್ಲದ? 21/5 ಅಂತ ನೋಡಪ್ಪ. ಉಂಟು 21/5 ಮನವಿ ಕೊಟ್ಟು ಏನು ಎಂಡೋಸ್ಮೆಂಟ್ ಇನ್ನೂ ತನಕ ಎಂಡೋಸ್ಮೆಂಟ್ ಕೊಟ್ಟಿಲ್ಲ. ನೀ ನನಗೆ ಅದನ್ನ ಹೇಳ್ಬೇಡ. ಯಾರೇ ನಿನಗೆ ಒಂದು ಅರ್ಜಿ ಕೊಟ್ಟರೆ ಹಿಂಗೆ ಒಂದು ಜ್ಞಾಪನ ಹೊಡಿಸ್ಬೇಕು ಸರ್. ಎಡಿಎಲ್ಆರ್ ಆಫೀಸಿಂದ ನೀವು ರೈತರಿಗೆ ಹೋದ್ರೆ ಯಾವ ರೀತಿ ನಡ್ಕೋಬೇಕು ಅಂತ ಗಾಡಿ ಎಡಿಎಲ್ಆರ್ ಆಫೀಸ್ನಾಗ ಇದನ್ನ ಜ್ಞಾಪನ ಹೊಡಿಸ್ಬೇಕು. ಈ ಥರ ಒಂದು ಜ್ಞಾಪನ ಹೊಡಿಸಿ ಇವರು ಸರ್ವೇಯರ್ಗಳಿಗೆ ಹೇಳಿದ್ರೆ ಸರ್ವೇಯರ್ಗಳು ಕರೆಕ್ಟಾಗಿ ನಡ್ಕೋತಾರೆ ಸರ್. ಇವರು ರೈತರ ಹತ್ರ ಹೋಗ್ತಾರೆ, ರೈತರನ್ನ ಗೋಳು ಹಾಕೊಂಡು ಬರ್ತಾರೆ ಸರ್ ಸರ್ವೇಯರ್ಗಳು. ನೋಡ್ರಿ ಸರ್, ಈ ಥರ ಎಲ್ಲಿ ಸರ್ ಇವರು ಜ್ಞಾಪನ ಹೊಡಿಸ್ಯಾರ ಅಂತ ಹೇಳಿ ಒಂದು ಸೂಚನೆ ಕೊಡಬೇಕು, ಒಂದು ಮೀಟಿಂಗ್ ಮಾಡಬೇಕು. ಏನಿಲ್ಲ ರೀ ಸರ್, ಮೀಟಿಂಗ್ ಮಾಡಿದೆ ಸರ್. ನಾನು ಸ್ವಲ್ಪ ಬಂದೋಬಸ್ತ್ ನೀವು ನಡಿ, ನಾವು ಅಲ್ಲೇ ಬರ್ತೇವೆ ನೋಡಿ ಸರ್. ಸರ್ ನಮಸ್ಕಾರ. ಟ್ರಾಫಿಕ್ ನಿನಗೆ ಕೇಳ್ತೀನಪ್ಪ. ನಾನು ನಿನಗೆ ಹಾಕ್ಸಿದ್ದು ಪ್ಲೀಸ್ ನೀನು ನನಗೆ ಅಲ್ಲಿ ಬಂದು ಹೇಳಿ ಒಂದು ತಾಸನ್ನ ಆರ್ಡರ್ ಮಾಡ್ತೀನಿ. ನೀನು ಹಾವೇರಿ ಟ್ರಾಫಿಕ್ ಮಾತ್ರ ನಿನಗೆ ಕೇಳ್ತೀನಿ. ಹಾಂ ಸರ್, ಪ್ಲೀಸ್ ಸರ್. ನಿನಗೆ ನೀನು ಯಾಕೆ ಜ್ಞಾಪನ ಪತ್ರ ಹೊಡಿಸ್ತೀನಪ್ಪ? ಒಂದೇ ಇದನ್ನು ಫಾರ್ವರ್ಡ್ ಮಾಡಿ ನಾನು ಏನಾಯ್ತದೆ? ಎಂಟ್ರಿಯಾಗ ಆಗ್ಯದ? ಎಂಟ್ರಿಯಾಗ ಏನು ಎಂಡೋಸ್ಮೆಂಟ್ ಕೊಟ್ಟ ನೋಡು. ಏನಿದೆ ಸಂಗಡಿ ಇರ್ತಾರಲ್ಲ, ಮನೆ ವಿಚಾರ ಏನು? ಬಗ್ಗೆ ಮುಂದೆ ಏನು ಎಂಡೋಸ್ಮೆಂಟ್ ಕೊಟ್ಟಿದ್ದು ಅವನಿಗೆ? ನಾವು ಮೀಟಿಂಗ್ ಒಳಗೆ ವಾಟ್ ಮಾಡಿದ್ವಿ ಸರ್. ಮೀಟಿಂಗ್ ಒಳಗೆ ಮಾಡಿದ್ರೆ ಅರ್ಜಿ ಕೊಟ್ಟಾನೀಗ ನಾನು ಕೊಟ್ಟಿದ್ದ ಅರ್ಜಿ ರಿಪ್ಲೈ ಬರ್ಬೇಕಲ್ಲ ಅಂತ ಹೇಳಿದ್ರು. ಇದಕ್ಕೆ ನೀನು ಉತ್ತರ ಏನು ಕೊಡ್ತೇವೆ?
ಶಿವಾನಂದ ಸರ್ಟಿಫಿಕೇಟ್ ಕಾಪಿ ಇಶ್ಯೂ ಮಾಡ್ತೀವಿಲ್ಲ ಅಡ್ಮಿಷನ್ ಕೊಡಿ. ಇನ್ನೊಂದು ಚೇರ್ ಕೊಡಿಸ್ತೀನಿ. ಒಂದು 10-15 ನಿಮಿಷ ಫೋಟೋ ಕಾಪಿ ಇತ್ತು ವಾಟ್ಸಪ್ ನೀನು ಉತ್ತರನೂ ಕೊಡ್ತೀಯ. ನೀನು ಮೀಟಿಂಗ್ನಾಗ ಹೇಳೋದು ಇಂಪಾರ್ಟೆಂಟ್. ಅವ್ರಿಗೊಂದು ಹಿಂಬರ ಕೊಡ್ಬೇಕಲ್ಲ ನೀನು. ಇದನ್ನೆಲ್ಲರೂ ಮಾಡ್ರಿ, ಎಲ್ಲ ಯಾರು ಅರ್ಜಿ ಕೊಟ್ಟರು ಎಲ್ಲ ಮಾಡಿ. ಅವ್ರಿಗೆ ಮಾಹಿತಿ ಗೊತ್ತಾಗಬೇಕು. ನಾನು ಹೇಳಿದ್ದಕ್ಕೆ ಒಂದೇನೋ ಬಂತಪ್ಪ ಅಂತ ಹೇಳ್ಬೇಕು. ಮಷಿನ್ ಹಾಕ್ಸಿದ್ರೆ ನಮ್ಗೆ ಇನ್ಫಾರ್ಮ್ ಮಾಡಿದ್ರಪ್ಪ, ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡು ನಾವು ಸಸ್ಪೆನ್ಷನ್ ಮಾಡ್ತೀವಿ ಸರ್. LS ಆಗಿ GS ಆಗಿ ಸರ್. ಮತ್ತು ಅವರು ಅದನ್ನೇ ಬರ್ತಾರಲ್ಲ ರೈಟ್ ಸೈಡ್ ಹಿಂಗಾಗಿದೆ ಅಂತ ಹೇಳಿ ಹಾಂ ಸರ್. ಇನ್ನೊಂದು ಉತ್ತರಾರೇ ಕೊಡ್ಬೇಕಲ್ಲ ಅವ್ನಿಗೆ. ನಿನ್ನೆಲ್ಲ 12 ಸರ್ವೇರಿಗೆ ಬ್ಯಾಕ್ಲಾಗ್ ಕೆಲಸ ಇರಲಿಲ್ಲ ಅಂದರೆ ಎಸಿಗೆ ನೀನು ರಿಪೋರ್ಟ್ ಮಾಡ್ಬೇಕಿತ್ತಲ್ಲ. ನಿನ್ಗೆ ಎಲ್ಲರೂ ಅಡಿಷನಲ್ ಕೆಲಸ ಇದ್ರೆ ಬೇರೆ ಮೇಲೆ ಮಾಡ್ಕೊಳ್ಬೋದು. ರಾಣೆಬೆನ್ನೂರ್ದು ಮಾಡಿಲ್ಲ ತೆಳಗೆ ಅಲ್ಲಿ ರೈತ ಒಬ್ಬ ಬಂದು ತೆಳಗೆ ಅಲ್ಲಿ ರಾಣೆಬೆನ್ನೂರ್ನಾಗ ನಾನು ಅರ್ಜಿನೇ ತೊಗೊಂಡಿಲ್ಲ ತಿಂದು ಬಂದು ಕೂತಾನೆ ಸರ್. ಇಲ್ಲಿ ನಮ್ಮಲ್ಲಿ ಪಬ್ಲಿಕ್ ಅಪ್ಲಿಕೇಶನ್ 4 ಪೇಜ್ಗಳು ಹಾಕ್ತಾರಲ್ಲ ಸರ್, ಅದು 0 ಆಗಿತ್ತು ಸರ್. ನಾವು ಕೋಡಿ ಮುಕ್ತ ಅಂತಂದು ಸರ್, ಕೋಡಿ ಮುಕ್ತ ಅಭಿಯಾನ ಅಂತ ಸ್ಟಾರ್ಟ್ ಮಾಡಿದ್ವಿ ಸರ್. ಕೋಡಿ ಮುಕ್ತ ಅಭಿಯಾನ ಸ್ಟಾರ್ಟ್ ಆಗಿ ಭಾಳ ವರ್ಷ ಆಯಿತು. 2ನೇ ಸಲ ಮತ್ತೆ ಹೋಗಿದ್ದೆ ಸರ್. 2ನೇ ಈಗ ಮುಗಿದವಾಗ ಏನಿದೆ ಇನ್ನು 31 ಆಗಿದೆ ಸರ್. ಈಗ 20 ಆಗಿದಾವೆ ಸರ್. ಮೊನ್ನೆ 11 ಮಾರಾಟ ಮಾಡಿದ್ವಿ. ಒಟ್ಟು 88 ಹೇಳಿ ಸರ್. ಕರ್ಜಿ ಹೋಗ್ಲಿ ಕಂಪ್ಲೀಟ್ ಮಾಡಿದ್ದೆ ಸರ್. ಇನ್ನೆಷ್ಟು ಹೋಗಿ ಒಂದು ಇನ್ನು 2 ಹೋಗ್ಲಿ ಸರ್. ಹಾವೇರಿ ಮತ್ತು ಗುಜರಾತ್ ಸರ್. ಟಾರ್ಗೆಟ್ ಟೈಮ್ ಏನು? ಟೈಮ್ ಅಂದ್ರೆ ಸರ್ ಏನು LS ಏನು ಅಲಾಟ್ಮೆಂಟ್ ಆಗ್ತಾವಲ್ಲ ಸರ್, ಅವ್ರು 23 ಕೇಸ್ ಕೊಡ್ಬೇಕು ಸರ್ ಮಂತ್ಲಿ ಸರ್. ಬಟ್ ನಿಮ್ಗೊಂದು ಟೈಮ್ ಶೆಡ್ಯೂಲ್ ಐತಲ್ಲ, ಹುಡುಗಿ ಗ್ರಾಮ ಮಾಡಕ್ಕೆ ನಿಮಗೆ ಒಂದು ಟೈಮ್ ಕೊಟ್ಟು ಇಲ್ಲ ಸರ್, ಪ್ರತಿ ಕೇಸು ಸರ್ ಸಿಸ್ಟಮ್ ಅಲಾಟ್ಮೆಂಟ್ ಆಗ್ತಾವೆ ಸರ್. ಸಿಸ್ಟಮ್ ಒಳಗೆ ಅಲಾಟ್ಮೆಂಟ್ ಆದ ಪ್ರಕಾರ ಅವ್ರು 23 ಕೇಸ್ ನಮ್ಗೆ ಮಾಡಿಕೊಡ್ಬೇಕು ಸರ್. ಯಾರು ಮಾಡಂಗಿಲ್ಲ ಅವ್ರ ಮೇಲೆ ಆ್ಯಕ್ಷನಿಗೆ ನಾವು ವಿಡಿಯೋ ಎಲ್ಲ ರಿಟರ್ನ್ ಮಾಡ್ತೀವಿ ಸರ್. ಸರ್ IMP ಫೈಲ್ಸ್ ಎಷ್ಟು ಪೆಂಡಿಂಗ್ ಅದ ಸರ್? IMP ಫೈಲ್ಸ್ ದಾನ್ ಪತ್ರದ್ದು ಅವು ಮಾಡಿಸಿದ್ದು ರೈತರು ಎಷ್ಟು ಪೆಂಡಿಂಗ್ ಇಟ್ರಿ ಸರ್ ಅಂತ ಹೇಳಿ ಸರ್? ಈಗ IMP ಕೇಸ್ ಅದಾವಲ್ಲ ಸರ್, ಸೂಪರ್ವೈಸರ್ ಹೋಗಿ ಭೂಮಿ ಕೇಂದ್ರ ತಂದು ಕೊಡ್ತಾರೆ ಸರ್. ಅವ್ರು ತಂದು ಕೊಟ್ಟ ಪ್ರಕಾರ ಉತ್ತರ ಸಪ್ರೇಟ್ ಆಗ್ತಾವೆ ಸರ್. ಅವ್ರು ಆದ ನಂತರ ಸರ್ ಇಲ್ಲಿ ಅವ್ರು ಅಪ್ಸಿ ಬಂದು ಸರ್ ಎಷ್ಟು ಪೆಂಡಿಂಗ್ ಅದಾವ ಅಂತ ಕೇಳ್ತಾರೆ. ನನಗೊಂದು ರೇಟ್ ಇದಾವೆ ಸರ್. ಅವರು ತಿಂಗಳ ಒಂದು 100ರಿಂದ 105 ಕೇಸ್ ಮಾಡ್ತಾರೆ ಸರ್. ಬಂದಂಗೆ ಇಲ್ಲಿ ಕೇಸ್ ದುರಸ್ತಿ ಮಾಡ್ತಾರೆ ಸರ್. 100ರಾಗ ಎಷ್ಟು ಮಾಡಿ ಹೇಳಪ್ಪ? ಸುಮಾರು 80 ಕೇಸ್ ಮಾಡಿದ್ರು ಸರ್. ಅಂದ್ರೆ ಅವರು ಸೂಪರ್ವೈಸರ್ ನಮ್ಗೆ ರೆಡಿ ಮಾಡಿ ನನ್ನ ಕಡೆ ತಂದ್ರು ಸರ್, ನಾನು ಸೈನ್ ಮಾಡ್ತೀನಿ ಸರ್. ಮೇನ್ ಅಲ್ಲಿ ಸೂಪರ್ವೈಸರ್ ಎಷ್ಟು ಜನ ಇದ್ದಾರೆ? ಸೂಪರ್ವೈಸರ್ ಸರ್. ಮತ್ತು ಒಬ್ಬನಿಗೆ ಎಷ್ಟು ಸರ್ ಸ್ವಲ್ಪ ಅದೇ ಬ್ಯಾಕ್ ಆಗ್ತಾ ಇದೆ ಸರ್. ಅವ್ರಿಂದ ಕಂಪ್ಲೀಟ್ 100 ಕೇಸ್ ನೀನು ಇಲ್ಲೇ ಬರ್ತೀವಿ AC ಆಫೀಸ್ನಾಗೆ ನೀನೆಲ್ಲ ನೀನು ವೆರಿಫೈ ಮಾಡಿ ವೆರಿಫೈ ಮಾಡಿ ಹೋಗ್ತೇವೆ ಸರ್. ನೀನೇನು ಮಾಡ್ತೀವಿ ಬಂದು ಬರೀ ಸೈನ್ ಮಾಡ್ತೀವಲ್ಲ ವೆರಿಫೈ ಏನಾಗಿಲ್ಲ. ಮಾಡ್ತೀನಿ ಎಷ್ಟು ಅದಾವ ಅರ್ಜಿ ಎಷ್ಟು ಅಂತ ಬಟ್ ಈಗ ಅವ್ರಿಗೆ ಅವ್ರು ಹೇಳೋದು ಅವ್ರು 100 ಅರ್ಜಿ ಅದಾವಂತ ಅವ್ರು ಹೇಳ್ತಾರೆ. 80 ಕ್ಲಿಯರ್ ಮಾಡಿದ ಇದು ತೋರ್ಸಪ್ಪ 80 ಕ್ಲಿಯರ್ ಮಾಡಿ. ವರ್ಕ್ ಲೋಡಿ ಸರ್ ಕಂಪ್ಲೀಟ್ ಅವ್ರಿಗೆ ಮಾಡೋಕ್ಕಾಗ್ತಾ ಇಲ್ಲ ಸರ್. ಸೂಪರ್ವೈಸರ್ ರೆಡಿ ಮಾಡೋದು ಈ ಸರ್. ತೋರ್ಸ್ ನನಗೆ ಎಲ್ಲಿ 80 ಕ್ಲಿಯರ್ ಆಗಿದೆ. ಈಗ 12 ಮಂದಿ ಅಂದ್ರೆ ಸರ್ವೇರ್ಸ್ ಇದ್ದಾರೆ ಸರ್. ಸೂಪರ್ವೈಸರ್ ವರ್ಕ್ ಸರ್ ಅವ್ರು ಮಾಡೋದು ಸರ್. ಅದು ಆಯ್ತಪ್ಪ ಅಥರೈಸ್ ಮಾಡಿ ಅವ್ರು ವೆರಿಫೈ ಮಾಡಿ ಪಿಕಪ್ ಮಾಡಿದ್ರೆ ಅವ್ರು ಮಾಡಿ ಮಾಡ್ತಾರೆ. ಕರೆಕ್ಟ್ ಸಮಸ್ಯೆ ಹಿಂಗೆ ಕಂಪ್ಲೇಂಟ್ ಇದಾವ. ನಿಮ್ದೇನು